ಬೇಷರತ್ತಾಗಿ ಮಾತುಕತೆ ಅನ್ನೋ ಮಾತನ್ನು ಕೇಳಿದ್ದೀವಿ ನಾವು. ಇಲ್ಲಿ ಅಮೇರಿಕದ ಪರಿಸ್ಥಿತಿ, ಟ್ರಂಪ್ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಹೆಂಗೋ ಒಂದು ಈ ಯುದ್ಧ ನಿಂತರೆ ಸಾಕಾಗಿದೆ ಅವ್ರಿಗೆ. ಆದರೆ ಬೇಷರತ್ತಾಗಿ ಮಾತುಕತೆ ಮಾಡಿ ಯುದ್ಧ ನಿಲ್ಲಿಸೋದಕ್ಕೆ ತಯಾರಿಲ್ಲ. ಯುದ್ಧ ನಿಲ್ಲಲು ಬೇಕು, ತಮ್ಮ ಷರತ್ತುಗಳು ಈಡೇರಲು ಬೇಕು. 15 ಷರತ್ತುಗಳು. ಕಳೆದ ಒಂದು ವಾರದಿಂದ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾ ಇರುವುದನ್ನು ಗಮನಿಸಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಎಲ್ಲಿ ತನಕ ಬಂತು ಅಂದರೆ, ಪಕ್ಕದಲ್ಲಿ ಅವರ ಡಿಫೆನ್ಸ್ ಸೆಕ್ರೆಟರಿ ಇದ್ದರು, ಹೆಗ್ಸೆತ್ ಅಂತ, ಅವರಿಗೆ ಇವರೇ ನೋಡಿ ಯುದ್ಧ ಶುರು ಮಾಡಿ ಅಂತ ಹೇಳಿದ್ದು ಅಂದ್ಬಿಟ್ರು ಟ್ರಂಪ್ ಮೀಡಿಯಾದ ಮುಂದೆ. ಇವರೇ ನೋಡಿ ಯುದ್ಧ ಶುರು ಮಾಡಿ ಅಂದಿದ್ದು ಅಂತ. ಟ್ರಂಪ್ ಪ್ರತಿಯೊಂದಕ್ಕೂ ಕ್ರೆಡಿಟ್ ತಗೊಳ್ಳೋ ಮನುಷ್ಯ, ಪ್ರತಿಯೊಂದಕ್ಕೂ ಕ್ರೆಡಿಟ್ ತಗೊಳ್ಳೋ ಮನುಷ್ಯ. ಈ ಯುದ್ಧ ತಾವು ಅನ್ಕೊಂಡಂಗೆ ಆಗಿದ್ದರೆ ಎಲ್ಲರೂ ಬೇಡ ಬೇಡ ಅಂದರು, ನಾನು ನಿರ್ಧಾರದೊಂದಿಗೆ ಈ ಯುದ್ಧ ಶುರು ಮಾಡಿಸ್ತೆ ಅಂತಿದ್ರು ಅವರು. ಈಗ ಡಿಫೆನ್ಸ್ ಸೆಕ್ರೆಟರಿನ ತೋರಿಸಿದ್ದು ಇವ್ರು ಶುರು ಮಾಡೋಕ್ಕೆ ಹೇಳಿದ್ರು ಅಂತಿದ್ದಾರೆ. 15 ಷರತ್ತುಗಳೊಂದಿಗೆ ಮಾತುಕತೆಗೆ ತಯಾರಂತೆ ಮಾತುಕತೆಗಳು ನಡೀತಾ ಇವೆ ಅಂತಾರೆ ಟ್ರಂಪ್. ಅಲ್ಲಿ ಇರಾನ್ ನೋಡಿದ್ರೆ ಯಾವ ಮಾತುಕತೆನೂ ನಡೀತಿಲ್ಲ ಅಂದರು. ಇರಾನ್ ಕಡೆಯಿಂದ ಹೇಳಿಕೆ ಇದು. ಏನು 15 ಷರತ್ತು? 5 ದಿನಗಳ ಕಾಲದ ಕದನ ವಿರಾಮ ಅಂತ ಏನು ಹೇಳಿದ್ರಲ್ಲ, ಅದನ್ನು 30 ದಿನಗಳ ಕಾಲ ವಿಸ್ತರಿಸೋದಕ್ಕೆ ತಯಾರು, ನೀವು ಮಾತುಕತೆಗೆ ತಯಾರಾದರೆ. ಅಂದರೆ ದಿಸ್ ಇಸ್ ಟು ಪುಟ್ ಪ್ರೆಷರ್ ಆನ್ ಇರಾನ್. ಸೀಸ್ ಫೈರ್ನ 30 ದಿನ ಎಕ್ಸ್ಟೆಂಡ್ ಮಾಡೋಕ್ಕೂ ತಯಾರು ನಾವು, ಬಟ್ ನೀವು ಮಾತುಕತೆಗೆ ಬರಬೇಕು ಅಂತ. ಇರಾನ್ ತನ್ನ ದೇಶದಲ್ಲಿರುವ ಎಲ್ಲ ಪರಮಾಣು ಕೇಂದ್ರಗಳನ್ನು ನಾಶಪಡಿಸಬೇಕು, ಯುರೇನಿಯಂ ಶುದ್ಧೀಕರಣವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಹಾನಿಗೊಳಗಾದ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಬಂದ್ ಮಾಡಬೇಕು, ನಟಾನ್ಜಾ, ಇಸ್ಫಹಾನ್, ಫೋರ್ಡೋ ನ್ಯೂಕ್ಲಿಯರ್ ಕೇಂದ್ರಗಳನ್ನು ನಾಶ ಮಾಡಬೇಕು, ಈಗಾಗಲೇ ಶುದ್ಧೀಕರಣಗೊಳಿಸಿದ ಯುರೇನಿಯಮನ್ನು ಹಸ್ತಾಂತರಿಸಬೇಕು, ಅಣು ವಿದ್ಯುತ್ ಕೇಂದ್ರಗಳು ಅಂತಾರಾಷ್ಟ್ರೀಯ ಪರಿಶೀಲನೆಗೊಳಪಡಬೇಕು, ಹಿಜ್ಬುಲ್ಲಾ, ಹೌತಿ, ಹಮಾಸ್ ಉಗ್ರ ಗುಂಪುಗಳಿಗೆ ಬೆಂಬಲವನ್ನು ನಿಲ್ಲಿಸಬೇಕು, ಹಾರ್ಮುಜ್ ಸ್ಟ್ರೇಟ್ನಲ್ಲಿ ಹಡಗುಗಳ ಸಾಗಾಣಿಕೆಗೆ ಅಡ್ಡಿಯಾಗಬಾರದು, ಇರಾನ್ ತನ್ನ ಕ್ಷಿಪಣಿ ಅಭಿವೃದ್ಧಿ ಕಾರ್ಯವನ್ನು 5 ವರ್ಷ ಸ್ಟಾಪ್ ಮಾಡಬೇಕು, ಶಸ್ತ್ರಾಸ್ತ್ರ ಮಿತಿಯನ್ನು ಒಪ್ಪಿಕೊಳ್ಳಬೇಕು, 1,000ಕ್ಕಿಂತ ಹೆಚ್ಚು ಮಿಸೈಲ್ಗಳನ್ನು ಇಟ್ಕೋಬಾರದು. ಅಮೇರಿಕದ ಪ್ರಮುಖ ಷರತ್ತುಗಳಿವೆ. ಈ ಷರತ್ತುಗಳ ಮೇಲೆಯೇ ಮಾತುಕತೆ ನಡೀತಾ ಇದೆ ಅಂತ ಟ್ರಂಪ್ ಹೇಳ್ತಾ ಇರೋದು. ಇರಾನ್ ಹೇಳ್ತಾ ಇದೆ ಯಾವ ಮಾತುಕತೆಯೂ ನಡೀತಾ ಇಲ್ಲ ಅಂತ. ಇಬ್ರಾಹಿಂ ಜೊಲ್ಫಾಕರಿ, ಇರಾನಿನ ಸೇನಾ ವಕ್ತಾರರ ಹೇಳಿಕೆ, ನಮ್ಮ ಜೊತೆಗೆ ಅಮೇರಿಕದ ಪ್ರತಿನಿಧಿಗಳು ಮಾತುಕತೆಯನ್ನೇ ನಡೆಸಿಲ್ಲ. ಅಮೇರಿಕನ್ನರು ಅವರವರ ಮಧ್ಯದಲ್ಲಿ ಅವರವರೇ ಕದನ ವಿರಾಮದ ಮಾತಾಡಿಕೊಳ್ತಾ ಇದ್ದಾರೆ. ಇಬ್ರಾಹಿಂ ಜೊಲ್ಫಾಕರಿ ಹೇಳಿಕೆ ಇದು. ಅಮೇರಿಕದ ಸೇನಾ ನೆಲೆ ಮತ್ತು ಇಸ್ರೇಲ್ ಮೇಲೆ ಇರಾನಿನ ದಾಳಿ ಮುಂದುವರಿಯುತ್ತೆ. ಅಮೇರಿಕದ ಜೊತೆ ಇರಾನ್ ಯಾವತ್ತೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ನಮ್ಮಂಥವರು ನಿಮ್ಮಂಥವರ ಜೊತೆ ಯಾವತ್ತೂ ಮಾತುಕತೆ ನಡೆಸೋದಿಲ್ಲ. ನಿಮ್ಮ ಸಂಘರ್ಷ ನಿಮ್ಮೊಂದಿಗೆ ನೀವೇ ಮಾತುಕತೆ ನಡೆಸುವ ಹಂತಕ್ಕೆ ಬಂದು ತಲುಪಿದೆ. ಮೊದಲಿನಿಂದಲೂ ನಮ್ಮ ಮೊದಲ ಮತ್ತು ಕೊನೆಯ ಮಾತು ಒಂದೇ, ಅಮೇರಿಕದೊಂದಿಗೆ ನಾವು ಯಾವತ್ತೂ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ. ಇದು ಇರಾನಿನ ಸೇನಾ ವಕ್ತಾರ ಇಬ್ರಾಹಿಂ ಜೊಲ್ಫಾಕರಿ ಹೇಳಿಕೆ. ಇಲ್ಲಿಗೆ ಯಾರ್ಯಾರ ಸ್ಟ್ಯಾಂಡ್ ಏನೇನು ಅನ್ನೋದು ನಿಮಗೆ ಕ್ಲಿಯರ್ ಆಯಿತು. ಅಕಸ್ಮಾತ್ ಇಷ್ಟು ಮೀರಿಯೂ ಅಕ್ರಾಸ್ ದ ಟೇಬಲ್ ಕುಳಿತುಕೊಳ್ಳಬೇಕು ಅಂದರೆ ಇರಾನಿನ ಷರತ್ತುಗಳು. ನೆನ್ನೆ ಈ ಷರತ್ತೊಂದನ್ನು ಡಿಲೀಟ್ ಮಾಡಿದ್ದಾರೆ ಇರಾನ್ನವರು ಅಂತ ಸುದ್ದಿ ಇತ್ತು. ಇವತ್ತು ಷರತ್ತುಗಳ ಪಟ್ಟಿಯಲ್ಲಿ ಇದು ಬಂದಿದೆ ನೋಡಿ. ಮಧ್ಯಪ್ರಾಚ್ಯದ ತನ್ನ ಸೇನಾ ನೆಲೆಗಳನ್ನು ಅಮೇರಿಕ ಖಾಲಿ ಮಾಡಬೇಕು ಅಂತ. ಇರಾನಿನ ಸುತ್ತಲೂ ಇರುವ ಎಲ್ಲ ದೇಶಗಳಲ್ಲೂ ಅಮೇರಿಕದ ಸೇನಾ ನೆಲೆಗಳಿದ್ದಾವೆ. ಎಲ್ಲ ದೇಶಗಳಲ್ಲೂ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅವನ್ನ ಅಂತ.
ಅಮೆರಿಕಕ್ಕೆ ಪ್ರಪಂಚದಾದ್ಯಂತ 750 ಅಧಿಕೃತ ಸೇನಾ ನೆಲೆಗಳಿದ್ದಾವೆ. ದೊಡ್ಡವು ಸಣ್ಣವು ಎಲ್ಲ ಸೇರಿ 750 ಸೇನಾ ನೆಲೆಗಳನ್ನು ಪ್ರಪಂಚದಾದ್ಯಂತ ಇಟ್ಕೊಂಡಿದೆ ಅಮೆರಿಕ. ಅವುಗಳ ಪೈಕಿ ಹೆಚ್ಚು ಕಡಿಮೆ 42 ಏನೋ ಬರ್ತವೆ ಮಧ್ಯಪ್ರಾಚ್ಯದಲ್ಲಿ. ಎಕ್ಸಾಕ್ಟ್ ನಂಬರ್ ನೆನಪಾಗ್ತಿಲ್ಲ ನನಗೆ, 42 ಏನೋ ಬರ್ತವೆ. ಅವನ್ನ ಖಾಲಿ ಮಾಡಬೇಕು ಅಂತ ಹೇಳ್ತಾ ಇದೆ ಇರಾನ್. ಇರಾನಿನ ಮೇಲೆ ಹೇರಲಾಗಿರುವ ಎಲ್ಲ ಆರ್ಥಿಕ ದಿಗ್ಬಂಧನಗಳನ್ನು ತೆರವುಗೊಳಿಸಬೇಕು. ಸ್ಯಾಂಕ್ಷನ್ಸ್ ಹಾಕಿದ್ದೀರಲ್ಲ, ಇರಾನ್ಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಮಾರಬಾರ್ದು, ಇರಾನಿಗೆ ಯುದ್ಧ ವಿಮಾನಗಳನ್ನು ಮಾರಬಾರ್ದು, ಇರಾನಿಗೆ ಮಿಲಿಟರಿ ಟೆಕ್ನಾಲಜಿ ಮಾರಬಾರ್ದು, ಇರಾನ್ನಿಂದ ಯಾರೂ ಆಯಿಲ್ ಖರೀದಿ ಮಾಡಬಾರ್ದು. ಈ ದಿಗ್ಬಂಧನಗಳನ್ನೆಲ್ಲ ತೆಗೆದುಹಾಕಬೇಕು. ಮೂರನೇದು ನೋಡಿ, ಹಾಸ್ಯಾಸ್ಪದವಾಗಿದೆ ಇದು. ಹಿಜ್ಬುಲ್ಲಾ ಸಂಘಟನೆಯ ವಿರುದ್ಧ ಅಪಪ್ರಚಾರಗಳನ್ನು ನಿಲ್ಲಿಸಬೇಕು ಅಂತ. ಅಪಪ್ರಚಾರ ನಿಲ್ಲಿಸಬೇಕು ಹಿಜ್ಬುಲ್ಲಾ ಸಂಘಟನೆಯ ವಿರುದ್ಧ. ಹಿಜ್ಬುಲ್ಲಾ ಅನ್ನುವಂಥದ್ದು ಒಂದು ಭಯೋತ್ಪಾದಕ ಸಂಘಟನೆ, ಶಿಯಾ ಭಯೋತ್ಪಾದಕ ಸಂಘಟನೆ. ಅದು ಕೆಲಸ ಮಾಡೋದು ಲೆಬನಾನ್ನಲ್ಲಿ ಇದ್ಕೊಂಡು. ಲೆಬನಾನಿನ ವಿಷಯ ಅನೇಕ ಸಲ ಬಂದಿದೆ ನಮ್ಮ ನ್ಯೂಸ್ ಅವರ್ನಲ್ಲಿ. ತುಂಬ ಸಣ್ಣ ದೇಶ, ಇಸ್ರೇಲೇ ಸಣ್ಣದಂತೀವಿ ನಾವು, ಇಸ್ರೇಲಿನ ಅರ್ಧ ಇದೆ ಅದು. ಅಲ್ಲಿನ ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ನ ಕಂಟ್ರೋಲ್ ಇದೆ. ಅವರಿಗೆ ದುಡ್ಡು ಕೊಡೋದು, ವೆಪನ್ಸ್ ಕೊಡೋದು ಇರಾನ್. ಆ ವೆಪನ್ಸನ್ನು ಇವರು ಇಸ್ರೇಲ್ ಮೇಲೆ ದಾಳಿಗೆ ಬಳಸ್ತಾರೆ. ಇಸ್ರೇಲಿನ ಉತ್ತರ ಭಾಗ ಹಿಜ್ಬುಲ್ಲಾ ಟಾರ್ಗೆಟಿಗೆ ಬರುತ್ತೆ, ದಕ್ಷಿಣ ಭಾಗ ಹಮಾಸಿನ ಟಾರ್ಗೆಟಿಗೆ ಬರುತ್ತೆ. ಹಮಾಸ್ನವರು ದಕ್ಷಿಣದಿಂದ ಅಟ್ಯಾಕ್ ಮಾಡಿದರೆ ಉತ್ತರದಿಂದ ಹಿಜ್ಬುಲ್ಲಾದವರು ಅಟ್ಯಾಕ್ ಮಾಡ್ತಾರೆ. ಹಿಜ್ಬುಲ್ಲಾ ವಿರುದ್ಧ ಇಸ್ರೇಲ್ ನಿರಂತರವಾಗಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುತ್ತೆ. ಯುನೈಟೆಡ್ ನೇಷನ್ಸ್ನಲ್ಲಿ ಧ್ವನಿ ಎತ್ತುತ್ತೆ ಅದರ ವಿರುದ್ಧ. ಅದೆಲ್ಲವನ್ನು ಅಪಪ್ರಚಾರ ಅಂತ ಕರೀತಾ ಇದೆ ಇರಾನ್. ಅಪಪ್ರಚಾರ. ಆ ಅಪಪ್ರಚಾರವನ್ನು ನಿಲ್ಲಿಸಬೇಕು. ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಹೋಗಬೇಕಾದರೆ ವಂತಿಗೆ ಕೊಡಬೇಕು. ಮತ್ತೊಂದು ಷರತ್ತು ನೋಡಿ, $20 ಮಿಲಿಯನ್ ತನಕ ದುಡ್ಡು, ಒಂಥರ ಈ ಟೋಲ್ ಗೇಟ್ ಮಾಡ್ಕೊಂಬಿಡೋದಪ್ಪ ಹಾರ್ಮುಜ್ ಜಲಸಂಧಿಯಲ್ಲಿ. ಯಾವುದಾದ್ರು ಹಡಗು ಹೋಗಬೇಕಾ, ಪೇಸ್ $2 ರಿಂದ $20 ಮಿಲಿಯನ್ ತನಕ ದುಡ್ಡು ಅಂತ. ಈ ವರದಿಗಳನ್ನು ಇರಾನ್ ನಿರಾಕರಿಸ್ತು. ನಾವು ತಗೊಂಡಿಲ್ಲ ದುಡ್ಡು ಅಂತ ಹೇಳ್ತು. ಈಗ 4 ಷರತ್ತುಗಳ ಪೈಕಿ ಹಾರ್ಮುಜ್ ಜಲಸಂಧಿಯನ್ನು ದಾಟೋದಕ್ಕೆ ವಂತಿಗೆ ಕೊಡಬೇಕು ಅನ್ನೋ ಷರತ್ತು ಸೇರ್ಕೊಂಡಿದೆ. ಈಗ ಇಷ್ಟು ಷರತ್ತುಗಳಿಗೆ ಒಪ್ಪುವುದಾದರೆ ನಾವು ಅಕ್ರಾಸ್ ದ ಟೇಬಲ್ ಬಂದು ಕೂತ್ಕತೀವಿ ಅಂತ. ಮಾತುಕತೆಗಳು ಏನಾಗ್ತವೆ ಮುಂದೆ, ಅಕ್ರಾಸ್ ದ ಟೇಬಲ್ ಬಂದು ಕೂತ್ಕೊಳ್ಳೋದಕ್ಕೆ ತಯಾರಾಗಿದ್ದೀವಿ ಅಂತ. ಡೊನಾಲ್ಡ್ ಟ್ರಂಪ್ ಇರಾನಿನ ಸೇನಾ ವಕ್ತಾರ ಹೇಳಿಕೆ ನೋಡಿದ್ರಿ, ಅವ್ರ ಜೊತೆಗೇನು ಕೂತ್ಕೊಂಡು ಮಾತಾಡೋದು ಅಂತಾರೆ ಅವರು. ಡೊನಾಲ್ಡ್ ಟ್ರಂಪ್ ಹೇಳೋದು ಮಾತುಕತೆಗಳು ನಡೀತಾ ಇದೆ ಅಂತ. ಡೊನಾಲ್ಡ್ ಟ್ರಂಪ್ರ ಈ ವಾಕ್ಯಗಳು, ಶಬ್ದದ ನಡುವಿನ ಪಾಸು, ಪ್ರತಿಯೊಂದರಲ್ಲೂ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ನೋಡ್ರಿ. ಒಂದು, ಡೊನಾಲ್ಡ್ ಟ್ರಂಪ್ ಹಸಿ ಸುಳ್ಳು ಹೇಳ್ತಿದ್ದಾರೆ. ಮಾತುಕತೆಗಳು ನಡೀತಾ ಇದ್ದಾವೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು. ಇದು ಬಿಟ್ಟರೆ ಇನ್ನೂ ಒಂದು ಪಾಸಿಬಿಲಿಟಿ ಇದೆ, ತಳ್ಳಿ ಹಾಕುವುದಕ್ಕಾಗದ ಪಾಸಿಬಿಲಿಟಿ. ಇರಾನಿನ ಈ ಮೊಸಾಯಿಕ್ ಸ್ಟ್ರಕ್ಚರ್ ಅಂತ ಏನು ಮಾಡಿದ್ರಲ್ಲ ಅಯತುಲ್ಲಾ ಖಮೇನಿ ಇದ್ದಾಗ, ಅದರಲ್ಲಿ ಸೆಂಟ್ರಲ್ ಲೀಡರ್ಶಿಪ್ ಅನ್ನೋದೇ ಇರೋದಿಲ್ಲ. ತಾನೇ ಕೊಲೆಯಾದರೆ ಏನು ಮಾಡಬೇಕು ಅಂತ 3 ಜನ ಉತ್ತರಾಧಿಕಾರಿಗಳನ್ನು ನೇಮಿಸಿ, ಒಬ್ಬರು ನೋಡಿದ್ರೆ ಇನ್ನೊಬ್ಬರನ್ನ ಮಾಡಿ, ಇನ್ನೊಬ್ಬರು ನೋಡಿದ್ರೆ ಮತ್ತೊಬ್ಬರನ್ನ ಮಾಡಿ ಅಂತ ಹಂಗೆ ಇಡೀ ಸ್ಟ್ರಕ್ಚರ್ಗೆ ಮಾಡಿ ಇಟ್ಬಿಟ್ಟಿದ್ರು ಅಯತುಲ್ಲಾ ಖಮೇನಿ, ಇನ್ಕ್ಲೂಡಿಂಗ್ ಮಿಲಿಟ್ರಿ. ಇರಾನ್ನಲ್ಲಿ 31 ರಾಜ್ಯಗಳು ಬರ್ತವೆ. 31 ರಾಜ್ಯಗಳಿಗೂ ಸ್ಟ್ರಕ್ಚರಲಿ ಪ್ರತ್ಯೇಕ ಅನ್ನುವಂಥ ಮಿಲಿಟರಿ ವ್ಯವಸ್ಥೆ ಇದೆ. ವಿ ಆರ್ ನೆಗೋಷಿಯೇಟಿಂಗ್ ವಿತ್ ರೈಟ್ ಪೀಪಲ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲಪ್ಪ ಅಂದರೆ ಇರಾನ್ನಲ್ಲೇ ಯಾರನ್ನೋ ಒಬ್ಬರು ನೀವೇ ಲೀಡ್ರು, ನೀವೇ ಬನ್ನಿ ಮಾತುಕತೆಗೆ ಅಂಥೇಳಿ ಯಾರ್ದೋ ಜೊತೆ ಇವರು ಮಾತುಕತೆ ನಡೆಸ್ತಾ ಇದ್ದಾರೋ ಏನೋ. ಅಲ್ಲೊಂದು ಸೆಂಟ್ರಲ್ ಲೀಡರ್ಶಿಪ್ ಅನ್ನೋದಿಲ್ವಲ್ಲ. ಯಾರ್ದೋ ಒಬ್ಬರ ಜೊತೆ ಮಾತುಕತೆ ನಡೆಸಿ ಆಮೇಲೆ ಮಿಲಿಟರಿ ವಕ್ತಾರರಿಗೆ ಅಪ್ಡೇಟ್ ಮಾಡೋದಪ್ಪ, ಇಂಥವ್ರ ಜೊತೆ ನಾವು ಮಾತುಕತೆ ನಡೆಸಿದ್ದೀವಿ ಅಂತ. ಯಾಕೆ? ಎಲ್ಲರೂ ಈಕ್ವಲ್ ಪ್ಯಾರಲಲ್ ಸ್ಟ್ರಕ್ಚರ್ನಲ್ಲಿ, ಎಲ್ಲರೂ ಸಮಾನರು. ಆ ಥರದ್ದೇನಾದ್ರು ನಡೀತಾ ಇದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಇದರ ಮಧ್ಯದಲ್ಲಿ ಇನ್ನೂ ಒಂದು ಹೇಳ್ತಾರೆ ಅವರು, ಗಿಫ್ಟ್ ಸಿಕ್ಕಿದೆ, ನಮಗೊಂದು ಗಿಫ್ಟ್ ಸಿಕ್ಕಿದೆ ಅಂತ. ಒಗಟೊಗಟಾಗಿದೆ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಅದು ಏನು ಗಿಫ್ಟೋ ಗೊತ್ತಾಗೋದಿಲ್ಲ.
ಇರಾನು ನೆಗೋಸಿಯೇಷನ್ ಮಾಡಿಕೊಳ್ಳುತ್ತೆ. ನಿನ್ನೆ ಅವರೊಂದು ಅದ್ಭುತವಾದ ಕೆಲಸ ಮಾಡಿದ್ರು, ನಮಗೊಂದು ಗಿಫ್ಟ್ ಕೊಟ್ಟರು. ಆ ಗಿಫ್ಟ್ ಇವತ್ತು ಬಂತು. ತುಂಬ ದೊಡ್ಡ ಗಿಫ್ಟ್ ಅದು, ದುಡ್ಡಿನ ಲೆಕ್ಕದಲ್ಲಿ ಅಳಿಯೋದಕ್ಕೆ ಆಗೋದಿಲ್ಲ ಅದನ್ನು. ಅದೇನು ಗಿಫ್ಟು ಅಂತ ನಾನು ನಿಮಗೆ ಹೇಳೋದಿಲ್ಲ, ತುಂಬ ಇಂಪಾರ್ಟೆಂಟ್ ಗಿಫ್ಟು. ಆ ಗಿಫ್ಟ್ ನಮಗೆ ಬಂದ ಮೇಲೆ ಗೊತ್ತಾಯಿತು ನಾವು ಸರಿಯಾದ ಜನರ ಜೊತೆಗೆ ನೆಗೋಸಿಯೇಷನ್ ಮಾಡ್ತಾಯಿದ್ದೀವಿ ಅಂತ. ತುಂಬ ಪತ್ರಕರ್ತರು ಒತ್ತಿ ಕೇಳಿದಾಗ ಅವ್ರು ಹೇಳೋದು ಇಟ್ ಈಸ್ ರಿಲೇಟೆಡ್ ಟು ಆಯಿಲ್ ಅಂತ ಹೇಳ್ತಾರೆ. ಅಂದರೆ ಇವರ ಜೊತೆಗೆ ಮಾತುಕತೆ ನಡೆಸ್ತಾ ಇರೋರು ಇರಾನಿನ ಆಯಿಲ್ ರಿಸೋರ್ಸ್ ಎಲ್ಲ ನಿಮಗೆ ಬರೆದು ಕೊಡ್ತೀವಿ ಅಂತ ಹೇಳಿದ್ರು ಏನೋ. ಅದು ಯಾರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ. ಇಂಟ್ರಡಕ್ಷನಲ್ಲೇ ಹೇಳಿದ್ನಲ್ಲ ನಾನು, ತಮ್ಮ ರಕ್ಷಣಾ ಕಾರ್ಯದರ್ಶಿ ಡಿಫೆನ್ಸ್ ಸೆಕ್ರೆಟ್ರಿ ಪೀಟ್ ಹೆಗ್ಸೆತ್ ಅಂತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ನೋಡಿ ಇವರೇ ನೋಡಿ ಯುದ್ಧ ಶುರು ಮಾಡೋಕ್ಕೆ ಹೇಳಿದ್ದು ಅಂದ್ಬಿಟ್ರು. ಇವರೇ ಯುದ್ಧ ಶುರು ಮಾಡೋದಕ್ಕೆ ಹೇಳಿದ್ದು ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡು. ಇನ್ನೊಂದು ಕಡೆ ಇವರ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಬಹಳ ಹೆಮ್ಮೆಯಿಂದ ಹೇಳಿಕೊಂಡ್ರು, ಇರಾನ್ನಲ್ಲಿ ನಾವೇನು ಉಳಿಸೇ ಇಲ್ಲ ಅಂತ. ಅವರ ಮಿಲಿಟ್ರಿ ಒಟ್ಟಾರೆ ಏರ್ಫೋರ್ಸು, ನೇವಿ, ಆರ್ಮಿ ಎಲ್ಲನೂ ಮುಗಿಸ್ಬಿಟ್ಟಿದ್ದೀವಿ ಅಂದರು ಪೀಟ್ ಹೆಗ್ಸೆತ್. ಡೊನಾಲ್ಡ್ ಟ್ರಂಪು ಕದನ ವಿರಾಮ ಮಾಡ್ಕೊಂಡ್ಬಿಡ್ತೀವಿ, ನಾಳೆಯಿಂದ ಯುದ್ಧ ನಿಲ್ಲಿಸ್ಬಿಡ್ತೀವಿ ಅಂದರು. ಇದು ನಿಂತು ಹೋಗುತ್ತಾ ಅಂದರೆ ಇಲ್ಲ. ಅಮೇರಿಕ ನಿಲ್ಲಿಸಿದ್ರು ಇಸ್ರೇಲ್ ನಿಲ್ಲಿಸೋ ಸ್ಥಿತಿಲಿಲ್ಲ. ದೊಡ್ಡ ಸಮಸ್ಯೆ ಆಗದೆ ಅಲ್ಲಿ. ಬೆಂಜಮಿನ್ ನೆತನ್ಯಾಹು ಈಸ್ ವೆರಿ ಕ್ಲಿಯರ್. ನೋಡ್ರಿ, ಅಮೇರಿಕದವರು ಈ ದಾಳಿಗೆ ಅಂತ ಬಂದು ವರ್ಕೌಟ್ ಆಯಿತೋ ಆಗಲಿಲ್ವೋ ತಮ್ಮ ಪಾಡಿಗೆ ತಾವು ವಾಪಸ್ ಹೋಗಿ ಮತ್ತು ತಮ್ಮ ಜೀವನ ತಾವು ನಡೆಸ್ಕೊಂಡು ಹೋಗ್ಬಿಡ್ತಾರೆ. ಪಕ್ಕದಲ್ಲಿ ಇದ್ಕೊಂಡು ಜೀವನ ಮಾಡಬೇಕಾಗಿದ್ದು ಇಸ್ರೇಲಲ್ಲಿ, ಪಕ್ಕದಲ್ಲಿ ಇದ್ಕೊಂಡು, ಪಕ್ಕ ಅಂದರೆ ತೀರಾ ಬಾರ್ಡರ್ ಏನು ಶೇರ್ ಮಾಡ್ಕೊಳ್ಳೋದಿಲ್ಲ, ಬಟ್ ಅದೇ ಭಾಗದಲ್ಲಿ ಇದ್ಕೊಂಡು ಜೀವನ ಮಾಡಬೇಕಾಗಿರೋದು ಇಸ್ರೇಲು. ಇದೊಂಥರ ಹಾವನ್ನು ಅರೆಜೀವ ಮಾಡಿಬಿಟ್ಟು ಬರಬಾರ್ದು ಅಂತಾರಲ್ಲ, ಅಂದರೆ ಸೈಂಟಿಫಿಕಲಿ ತಪ್ಪದು. ಸೇಡಿಟ್ಕೊಂಬಿಡುತ್ತೆ ಅಂತಾರಲ್ಲ, ಹಾಗಾಗ್ಬಿಡುತ್ತೆ ಇಸ್ರೇಲಿನ ಕಥೆ. ಅರ್ಧಕ್ಕೆ ಯುದ್ಧ ನಿಲ್ಲಿಸಿದ್ರೆ ಅರೆಜೀವ ಮಾಡಿಬಿಟ್ಟು ಬಂದಂಗೆ. ಬೆಂಜಮಿನ್ ನೆತನ್ಯಾಹು ಯಾವ ಕಾರಣಕ್ಕೂ ಇದಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೆನ್ನೆ ಬಹಳ ಕ್ಲಿಯರಾಗಿ ಹೇಳಿದ್ರು, ಕದನ ವಿರಾಮ ಮಾತುಕತೆ ಪ್ರಶ್ನೆನೇ ಇಲ್ಲ ಅಂತಾರವರು. ನೆಗೋಸಿಯೇಷನ್ನಿನ ಪ್ರಶ್ನೆನೇ ಇಲ್ಲ. ಇಸ್ರೇಲ್ ನೋಡಿ 1979ರಿಂದ ಹೆಚ್ಚು ಕಡಿಮೆ ಇಲ್ಲಿ ತನಕ ಮಾಡ್ಕೊಂಬಂದಿರೋದು ಅದನ್ನು. ಇರಾನ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಇನ್ನೇನು ತಯಾರು ಮಾಡಿಬಿಡುತ್ತೆ ಅಂದಾಗ ಇವರೊಂದು ಸಲ ಹೋಗಿ ದಾಳಿ ಮಾಡಿಬಿಡ್ತಾರೆ. ಆ ದಾಳಿಯಿಂದ ಆದಂಥ ಹಾನಿ ಎಷ್ಟು, ಇನ್ನೂ ಎಷ್ಟು ವಾರ ಎಷ್ಟು ತಿಂಗಳು ನ್ಯೂಕ್ಲಿಯರ್ ವೆಪನ್ ಅವ್ರಿಗೆ ತಯಾರು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು. ಒಂದು ಸಲ ಹೊಡೆದ್ವಿ, ಇನ್ನೊಂದು ವರ್ಷ ಅವ್ರು ಮಾಡೋಕ್ಕಾಗಲ್ಲ, ಮತ್ತೊಂದು ವರ್ಷದಲ್ಲಿ ಇನ್ನೊಂದು ದಾಳಿ ತಯಾರಿ ಮಾಡ್ತಾರೆ, ಇನ್ನು 6 ತಿಂಗಳು ಮಾಡೋದಕ್ಕಾಗೋದಿಲ್ಲ, 6 ತಿಂಗಳಲ್ಲಿ ಮತ್ತೇನೋ ಮಾಡ್ತಾರೆ. ಈ ಸಲ ಸಂಪೂರ್ಣವಾಗಿ ಇರಾನನ್ನು ತಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ನಿಂದ ಸಂಪೂರ್ಣವಾಗಿ ಹೊರಗೆ ತಂದು ಬಿಡಬೇಕು ಅಂತ ಇಸ್ರೇಲಿನ ಉದ್ದೇಶ ಇದೆ. ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೋ ಗೊತ್ತಿಲ್ಲ. ಈಗ ಡೊನಾಲ್ಡ್ ಟ್ರಂಪಿಗೆ ಇಕ್ಕಟ್ಟಾಗದದು. ಅಮೇರಿಕ ವಾಪಸ್ ಹೋಗ್ತೀನಿ ಅಂದರು, ಇಸ್ರೇಲ್ ವಾಪಸ್ ಬರೋದಿಲ್ಲ. ಇನ್ನು ಸಂಧಾನದ ಮಾತುಕತೆಗಳ ವಿಷಯ ಅದು ಎಲ್ಲಿಗೆ ಬಂತು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.